ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಹೇಗಿದ್ದೀರಾ ಮಕ್ಕಳ? ಹೌ ಆರ್ ಯು ಡೂಯಿಂಗ್? ಸೊ ಇವಾಗ ಎಷ್ಟೊಂದು ಜನ ಏನು ಮಾಡಿರ್ತಾರೆ, ಜೂನು ಫಸ್ಟ್ ಮಂತ್ ಅಲ್ವಾ, ಯಾರು ಓದಬೇಕು, ಆಮೇಲೆ ಎಷ್ಟೊಂದು ಜನಕ್ಕೆ ಸ್ಕೂಲೇ ಸ್ಟಾರ್ಟ್ ಆಗಿರಲ್ಲ, ಸ್ಕೂಲ್ ಅಡ್ಜಸ್ಟ್ ಆಗಬೇಕು, ಹೊಸ ಸ್ಕೂಲು. ಸೊ ಯು ಮೈಟ್ ಹ್ಯಾವ್ ಮಿಸ್ಡ್ ಅ ಲಾಟ್ ಆಫ್ time in the month of June. So what are we going to do is we are going to make up for what we have missed in June. ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದು. ಜೂನಲ್ಲಿ ನಾವು ಮಾಡಿರುವಂತಹ ಮಿಸ್ಟೇಕ್ಸ್ನ ತಿದ್ದುಕೊಂಡು ಅದನ್ನು ಓವರ್ಕಮ್ ಮಾಡ್ತೀವಿ. ಎಷ್ಟು ದಿನದಲ್ಲಿ? ಓನ್ಲಿ ಇನ್ 7 days ಮಕ್ಕಳ. ನೆಕ್ಸ್ಟ್ 7 ದಿನದ್ದು ನಾನು ರೀಸೆಟ್ ಪ್ಲ್ಯಾನ್ನ ಕೊಡ್ತಾ ಇದ್ದೀನಿ. ಆ ರೀಸೆಟ್ ಪ್ಲ್ಯಾನ್ನ ನೀವು ನೋಡಿಕೊಂಡ್ರೆ ಜೂನಲ್ಲಿ ನೀವೇನೇನು ಮಿಸ್ ಮಾಡಿದ್ದೀರಾ ಅದನ್ನೆಲ್ಲ ನೀವು ಕೋಪಪ್ ಮಾಡಿಕೊಂಡು ಜುಲೈಗೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಲೆಟ್ಸ್ ಲುಕ್ ಎಟ್ ಇಟ್. ಆಯಿತಾ? ಇವಾಗ ಎಷ್ಟೊಂದು ಜನಕ್ಕೆ ಆಗ್ಲೇ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಫೀಲಿಂಗ್ ಬಿಹೈಂಡ್. ಅರ್ಥ ಆಯ್ತಾ? ಬೇರೆ ಮಕ್ಕಳೆಲ್ಲ ತುಂಬ ಸ್ಕೋರ್ ಮಾಡಿದ್ದಾರೆ, FA1 ಅಲ್ಲಿ ನಂಗೆ ಕಡಿಮೆ ಬಂತು, ನನಗೆ ಟೀಚರ್ಸು ನಂಗೆ ಹುಷಾರು ತಪ್ಪಿಟ್ಟಿದ್ದೆ, 5 ದಿನ ನಾನು ಸ್ಕೂಲ್ ಹೋಗಿಲ್ಲ, ಇಷ್ಟು ಬ್ಯಾಕ್ಲಾಗ್ ಇದೆ, FA1 ಅಲ್ಲಿ ಈ ಎಕ್ಸ್ಟ್ರಾ ಚಾಪ್ಟರ್ ಕೇಳಿಬಿಟ್ರು, ಇದೆಲ್ಲ ಇರುತ್ತೆ. that will make you feel behind. So you don't have to worry, you're not late. This week matters. ನೀವು ಈ ವಿಡಿಯೋ ನೋಡಿದ ತಕ್ಷಣ, ಈ ಕ್ಲಾಸ್ ನೋಡಿದ ತಕ್ಷಣ ನೆಕ್ಸ್ಟ್ 7 ದಿನ ಏನಿದೆ ಅದು ತುಂಬ ತುಂಬ ಮುಖ್ಯವಾಗತ್ತೆ. ಆಯಿತಾ? ಸೊ ನಾವೇನು ಮಾಡ್ತಿದ್ದೀವಿ, ವಿ ವಿಲ್ ಫಿಕ್ಸ್ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ತೀವಿ. ಈ ಕ್ಲಾಸಲ್ಲಿ ಬ್ಯಾಕ್ಲಾಗ್ಸ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ, ವೀಕ್ ಚಾಪ್ಟರ್ಸ್ನ ಹೇಗೆ ಕೋಪಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಡೈಲಿ ರೊಟೀನ್ನ ಕೂಡ ಸೆಟ್ ಮಾಡ್ತೀನಿ. ಇನ್ ದ ನೆಕ್ಸ್ಟ್ 4 to 5 minutes ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾಪ್ ಡೂಯಿಂಗ್ ರ್ಯಾಂಡಮ್ ಸ್ಟಡಿ. ರ್ಯಾಂಡಮ್ ಆಗಿ ಓದ್ಕೊಳ್ಬೇಡಿ. ಅಯ್ಯೋ ಆಗೋಯ್ತು ಇವಾಗ ಜುಲೈಯಲ್ಲಿ ಹೇಳ್ಕೊಡ್ತಿರೋದು ಸ್ಟಾರ್ಟ್ ಮಾಡೋಣ. ನೋ, ಯು ನೀಡ್ ಟು ಹ್ಯಾವ್ a very fixed study timetable for you to study. ಅರ್ಥ ಆಯ್ತಾ? ರ್ಯಾಂಡಮ್ ಆಗಿ ವಿಡಿಯೋಸ್ ನೋಡಬೇಡಿ. ಏನು ವೀಕ್ ಟಾಪಿಕ್ಸ್ ಇದೆ ಅದನ್ನ ನೋಡ್ಕೊಳ್ಳಿ. ಪೆಂಡಿಂಗ್ ನೋಟ್ಸ್ ಇರೋದನ್ನ ಪ್ಯಾನಿಕ್ ಆಗಬೇಡಿ. ಆಯಿತಾ? ಆಮೇಲೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಇವತ್ತು ಯಾಕೆ ಮ್ಯಾಮ್ ಅಂತ ಹೇಳ್ಬೇಡಿ. ಐ ವಿಲ್ ಸ್ಟಾರ್ಟ್ ಟುಡೇ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣ ಯೋರ್ 7 days ಸ್ಟಾರ್ಟ್ ಅಂತ ನಾ ಹೇಳ್ಬೋದು. ಸೊ ಇವಾಗ ನೋಡೋಣ, ರ್ಯಾಂಡಮ್ ಸ್ಟಡಿ ಮಾಡೋದನ್ನ ನಾವೆಲ್ಲ ನಿಲ್ಲಿಸ್ತೀವಿ ಇವತ್ತಿಂದ. ಪ್ರಾಮಿಸ್ ಮಾಡಿ ಪದ್ಮಶ್ರೀ ಮ್ಯಾಮ್ಗೆ, ಇವತ್ತಿಂದ ಸ್ಟಾಪ್ ಮಾಡ್ತೀರಾ. ಯು ವಿಲ್ ಓನ್ಲಿ ಡೂ ಪ್ಲ್ಯಾನ್ ಸ್ಟಡಿ ಅಂತ. ಓಕೆನಾ? ನೆಕ್ಸ್ಟು ಡೇ 1 ಅಲ್ಲಿ ನಾವೇನು ಮಾಡ್ತೀವಿ, ಡೇ 1 ಅಲ್ಲಿ ನಾವು ಕ್ಲೀನ್ ಅಪ್ ಡೇ. ಅರ್ಥ ಆಯ್ತಾ? ಕ್ಲೀನ್ ಅಪ್. ಫಸ್ಟು ನಾವು ಮನೆ ವೇಕೇಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬೇಡದಿರೋದನ್ನೆಲ್ಲ ಬಿಸಾಕ್ತೀವಲ್ಲ, ಅದೇ ರೀತಿಯಾಗಿ ಡೇ 1 ನಾವು ಕ್ಲೀನ್ ಅಪ್ ಡೇ. ಅರ್ಥ ಆಯ್ತಾ? ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡಿದರೆ ಇವತ್ತೇನು ಮಾಡ್ತೀರಾ, ಪೆಂಡಿಂಗ್ ವರ್ಕ್ನ ಮುಗಿಸ್ಬಿಡಿ. ಏನು ಹೋಮ್ ವರ್ಕ್ ಬಿಟ್ಟಿದೆಯೋ, ಕ್ಲಾಸ್ ವರ್ಕ್ ಬಿಟ್ಟಿದೆಯೋ ಅದನ್ನು ಮುಗಿಸ್ಬಿಡಿ. ಸೆಕೆಂಡ್, ನಿಮ್ಮ ಬುಕ್ಸ್ನ ಅರೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಬ್ಯಾಕ್ಲಾಗ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಲಾಗ್ಸ್ ಅಂದರೆ ಏನೇನು ಓದ್ಕೊಳ್ಳೋದಕ್ಕೆ ಉಳಿದಿದೆಯೋ, ಇವಾಗ ತನಕ ಶಾಲೆಯಲ್ಲಿ ಮತ್ತೆ ಪ್ರಥಮ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ರಲ್ಲಿ ಏನೇನು ಮಿಕ್ಕಿದೆಯೋ ಮಾತ್ರ, ಪೂರ್ತಿ ಪೋರ್ಷನ್ಸ್ ಅಲ್ಲ ಪ್ಲೀಸ್, ಪೂರ್ತಿ ಪೋರ್ಷನ್ಸ್ ತಲೆ ಹಾಕೋಕ್ಕೆ ಹೋಗಬೇಡಿ. ಇವಾಗ ತನಕ ಏನು ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ಉಳಿದಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವೇನು ಮಾಡ್ತಿಲ್ಲ, ಯು ಆರ್ ನಾಟ್ ಸ್ಟಡಿಂಗ್, ಯು ಆರ್ ಜಸ್ಟ್ ಬಿಲ್ಡಿಂಗ್ ಕ್ಲಾರಿಟಿ. ಅರ್ಥ ಆಯ್ತಾ? ನೆಕ್ಸ್ಟು ಡೇ 1 ಆದ ಕೂಡಲೇ ಆಮೇಲೆ ಡೇ 2 ಏನು ಮಾಡ್ತೀರಾ, ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದು ನಿಮ್ಮದು, ವೀಕ್ ಸಬ್ಜೆಕ್ಟ್ ಯಾವುದು, ಆ್ಯಾವ್ರೇಜ್ ಸಬ್ಜೆಕ್ಟ್ ಯಾವುದು, ಅದರಲ್ಲಿ ಈ ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಸಬ್ಜೆಕ್ಟಲ್ಲಿ ಮ್ಯಾಥಲ್ಲಿ ನೀವು ಯಾವ ರೀತಿ ರಿವೈಸ್ ಮಾಡ್ಬೋದು. ಇವಾಗ ಆ್ಯಾವ್ರೇಜ್ ಸಬ್ಜೆಕ್ಟಲ್ಲಿ ಯಾಕೆ ಆ್ಯಾವ್ರೇಜ್ ಅನ್ಸುತ್ತೆ, ಬಿಕಾಸ್ ನೀವು ಮಿಸ್ಟೇಕ್ಸ್ ಜಾಸ್ತಿ ಮಾಡ್ತೀರಾ. ಏನೇನು ಮಿಸ್ಟೇಕ್ಸ್ ಮಾಡ್ತಿರೋದು. ವೀಕ್ ಯಾಕೆ ಅನ್ಸುತ್ತೆ, ಬಿಕಾಸ್ ಮೇ ಬಿ ಯು ಆರ್ ನಾಟ್ ಫಾಲೋಯಿಂಗ್ ಎನಿಥಿಂಗ್. ಸೊ ಅದಕ್ಕೆ ನೀವೇನೇನು ಮಾಡ್ಬೋದು ಅಂತ ಸ್ಟ್ರಾಟರ್ಜಿ ಬಿಲ್ಡ್ ಮಾಡ್ಕೊಳ್ಳಿ. ಸ್ಟ್ರಾಟರ್ಜಿ ಇಲ್ದರೆ ಏನೂ ಇಲ್ಲ ಮಕ್ಕಳ. ಓಕೆ, ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ನೋ. ನೆಕ್ಸ್ಟು ಡೇ 3 ವೀಕ್ ಚಾಪ್ಟರ್ ರಿಕವರಿ. ಇವಾಗ ಇಂಗ್ಲೀಷಲ್ಲಿ ಒಂದು ಪೊಯೆಟ್ರಿಲಿ ಕಂಪ್ಲೀಟ್ ನೀವು ಮಾರ್ಕ್ಸ್ ಕಳ್ಕೊಂಡ್ರಿ ಅಂದರೆ ಆ ಚಾಪ್ಟರ್ನ ರಿಕವರ್ ಮಾಡ್ಕೊಳ್ಳಿ. ಯಾವುದಾದ್ರೂ 2 ವೀಕ್ ಚಾಪ್ಟ್ರು. ಅರ್ಥ ಆಯ್ತಾ? ಯಾವುದೇ ಸಬ್ಜೆಕ್ಟ್ ಅಂದ ಆಗಿರ್ಬೋದು, ಅದನ್ನು ವಾಚ್ ಮಾಡಿ, ನಮ್ಮ ಪ್ರಥಮ ಕ್ಲಾಸಸ್ನ ನೋಡಿ ರಿವೈಸ್ ಮಾಡ್ಕೊಂಡು ಟೆಸ್ಟ್ ಮಾಡಿ. ಡೇ 3 ನಿಮ್ಮ ವೀಕ್ ಚಾಪ್ಟರ್ಸ್ ಇರುತ್ತಲ್ಲ, ವೀಕ್ ಪಾರ್ಟ್ನ ರಿಕವರ್ ಮಾಡ್ಕೊಳ್ಳಿ. ಡೇ 4 ಬ್ಯಾಕ್ಲಾಗ್ ಅಟ್ಯಾಕ್. ರೆಡಿ ಆಗಿಬಿಟ್ಟು ನಿಮ್ದು ಏನೇನು ಬ್ಯಾಕ್ಲಾಗ್ ಇರುತ್ತೆ, ಏನೇನು ಚಾಪ್ಟರ್ಸ್ ಮಿಸ್ ಮಾಡಿದ್ದೀರಾ ಓದೋದ್ರಲ್ಲಿ, ಅದನ್ನು ಹೋಗಿ ಫಸ್ಟು ಓದ್ಕೊಳ್ಳಿ. ಸ್ಕೂಲ್ ವರ್ಕ್ ಫಿನಿಶ್ ಮಾಡಿ, ರಿವೈಸ್ ಬೇಸಿಕ್ಸು,
ಮತ್ತು ಕಂಪ್ಲೀಟ್ ನೋಟ್ಸ್ ಆಯಿತಾ. ಡೇ 4 and 5 ಬ್ಯಾಕ್ಲಾಗ್ಸ್ ಏನಿರುತ್ತೆ ಎಲ್ಲ ಮುಗಿಸ್ಕೊಳ್ಳಿ, ಬಿಕಾಸ್ ದಟ್ ಶುಡಂಟ್ ಫಾಲ್ ಆ್ಯಂಡ್ ಇಂಪ್ಯಾಕ್ಟ್ ಜುಲೈ. ಅರ್ಥ ಆಯ್ತಾ? ಸೊ ನೀವು ಅದನ್ನು ಮಾಡೋದು ತುಂಬ ಮುಖ್ಯ. ಡೇ 6 ಟೆಸ್ಟ್, ಸೆಲ್ಫ್ ಟೆಸ್ಟ್. ಏನೇನು ಓದ್ಕೊಳ್ಬೇಕೋ ಓದ್ಕೊಂಡಾದ್ಮೇಲೆ 20 MCQ ಸಾಲ್ವ್ ಮಾಡಿ. ನಮ್ಮ ಆ್ಯಪಲ್ಲಿ ಇದೆಲ್ಲ, ಹೋಗಿ ಜಾಯ್ನ್ ಆಗಿ ಮಾಡ್ಕೊಳ್ಳಿ ಆಯಿತಾ. ಮಿಸ್ಟೇಕ್ಸ್ನ ಚೆಕ್ ಮಾಡಿ ಆ್ಯಂಡ್ ರೈಟಿಂಗ್ ಬರ್ದು ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ದಿನಕ್ಕೆ ಒಂದು ಚಾಪ್ಟರ್ ಅಥವಾ ಒಂದು ಇದನ್ನು, ಆ್ಯಂಡ್ ದ್ಯಾಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಡೇ 7 ನಾವೇನು ಮಾಡ್ತೀವಿ, ರೀಸೆಟ್ ಟೈಮ್ ಟೇಬಲ್. ಇವತ್ತಿನ ದಿನ ಹೊಸ ಟೈಮ್ ಟೇಬಲ್ನ ಮಾಡ್ಕೊಳ್ಳಿ. ನಾನು ಕ್ಲಾಸ್ನ ಹಾಕಿದ್ದೀನಿ, ಇದೇ ವಾರ ಕ್ಲಾಸ್ ಕೂಡ ರಿಲೀಸ್ ಆಗಿರುತ್ತೆ. 6:25 or 6:25 ಬರ್ನೌಟ್ ಅವಾಯ್ಡ್ ಮಾಡಿಬಿಟ್ಟು ಹೇಗೆ ಟೈಮ್ ಟೇಬಲ್ ಮಾಡಬೇಕು ಅಂತ ಆ ಟೈಮ್ ಟೇಬಲ್ ವೀಡಿಯೋನ ನೋಡಿ ಆ್ಯಂಡ್ ರಿವಿಷನ್ನ ಮಾಡಿ, ಈವ್ನಿಂಗ್ ಹೋಮ್ವರ್ಕ್ನ ಮಾಡಿ, ಆ್ಯಂಡ್ ನೈಟ್ 20 minutes ರೀಕ್ಯಾಪ್. ಎವ್ರಿ ಡೇ ರಿವಿಷನ್ ರೀಕ್ಯಾಪ್ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಇಲ್ಲರೆ ವೇಸ್ಟ್ ಆಗಿಬಿಡುತ್ತೆ. ದಿಸ್ ಈಸ್ ಯೋರ್ 7-day ಶೆಡ್ಯೂಲ್. ಓಕೆನಾ ಮಕ್ಕಳ? ಇವತ್ತಿಂದ 7 ದಿನ ಪ್ರಾಮಿಸ್ ಯೋರ್ ಸೆಲ್ಫ್, ಐ ಪ್ರಾಮಿಸ್ ಮ್ಯಾಮ್ ಅಂತ ಕಾಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಬೆಟರ್ ಇನ್ ದ ಮಂತ್ ಆಫ್ ಜುಲೈ ಅಂತ ಹೇಳ್ತಾ, ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳ. ಮತ್ತೆ ಭೇಟಿ ಆಗೋಣ ಇನ್ನೊಂದಿಷ್ಟು ಕ್ಲಾಸಸ್ ಜೊತೆಗೆ. ಯಾವ ಟಾಪಿಕ್ ಬೇಕು ಅಂತ ಕೆಳಗೆ ಹಾಕಿ. ಬಾಯ್ ಬಾಯ್.